ಇವತ್ತಿನ ವಿಡಿಯೋದಲ್ಲಿ ರೆಡ್ ಇಯರ್ ಸ್ಲೈಡರ್ ಅಲ್ಲಿ ಗಂಡು ಮತ್ತೆ ಹೆಣ್ಣನ್ನ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಇದರಲ್ಲಿ ಮೇಲ್ ಹಾಗೆ ಫಿಮೇಲ್ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು ಸ್ಟೆಪ್ ಗಳಿದೆ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಆಲ್ ನಲ್ಲಿ ಸೆಟ್ ಮಾಡ್ಕೊಳ್ಳಿ. ತಡ ಮಾಡದೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೀವಿವಾಗ ನೋಡ್ತಾ ಇರೋದು ನಾನ್ ಸಾಕಿರೋ ರೆಡ್ ಇಯರ್ ಸ್ಲೈಡರ್ ಟರ್ಟಲ್. ಇದರಲ್ಲಿ ಒಂದು ಗಂಡು ಮತ್ತೆ ಒಂದು ಹೆಣ್ಣಿದೆ. ಇದನ್ನ ಯಾವ ತರ ಐಡೆಂಟಿಫೈ ಮಾಡೋದಂದ್ರೆ ಫಸ್ಟ್ ಗೆ ಸೈಜ್ ಇಂದ. ಈ ಸೈಜ್ ಇಂದ ಸಣ್ಣ ಸಣ್ಣ ಆಮೆಗಳನ್ನ ಐಡೆಂಟಿಫೈ ಮಾಡೋದು ಕಷ್ಟ, ಯಾಕಂದ್ರೆ ಎರಡು ಸೇಮ್ ಸೈಜ್ ಇರುತ್ತೆ. ಬಟ್ ಗ್ರೋತ್ ಆಗ್ತಾ ಹೋದಂಗೆ ಹೆಣ್ಣಾಮೆ ಇರ್ತಲ್ಲ ಅದು ಸ್ವಲ್ಪ ದೊಡ್ಡ ಆಗುತ್ತೆ ಮೇಲ್ಗೆ ಕಂಪೇರ್ ಮಾಡಿದ್ರೆ. ನೀವೀಗ ನೋಡ್ತಾ ಇರ್ಬೋದು ಸೈಜ್ ಅಲ್ಲಿ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರೋದು ಹೆಣ್ಣಾಮೆ, ಹಾಗೆ ರೈಟ್ ಹ್ಯಾಂಡ್ ಅಲ್ಲಿ ಇರೋದು ಗಂಡಾಮೆ. ಸೈಜ್ ಡಿಫ್ರೆನ್ಸ್ ನ ನೀವೇ ನೋಡ್ತಾ ಇರ್ಬೋದು, ಹೆಣ್ಣಾಮೆ ಎಷ್ಟೊಂದು ದೊಡ್ಡಾಗಿದೆ ಅಂತ ಹೇಳಿ. ಯಾವಾಗ್ಲೂ ಅಷ್ಟೇ ಗ್ರೋತ್ ಆಗ್ತಾ ಹೆಣ್ಣು ತುಂಬಾ ದೊಡ್ಡದಾಗಿ ಗ್ರೋತ್ ಆಗುತ್ತೆ, ಹಾಗೆ ಗಂಡು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ. ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ ನಾವು ಇದ್ರದ್ದು ಉಗುರುಗಳಿಂದ ಫೈಂಡ್ ಔಟ್ ಮಾಡಬಹುದು. ಗಂಡಾಮೆಗೆ ಇರುತ್ತಲ್ಲ ಇದ್ರದ್ದು ಉಗುರು ಸ್ವಲ್ಪ ಉದ್ದಾಗಿ ಬೆಳೀತಾ ಹೋಗುತ್ತೆ, ನೋಡ್ತಾ ಇರ್ಬೋದು ನೀವೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಹೆಣ್ಣಾಮೆಗೆ ಇರುತ್ತಲ್ಲ ಅದರದ್ದು ಉಗುರು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ. ಗಂಡಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣಾಮೆದು ಉಗುರು ಸ್ವಲ್ಪ ಚಿಕ್ಕನೆ ಬೆಳೆಯುತ್ತೆ. ಹಾಗೆ ಎರಡರದ್ದು ಡಿಫ್ರೆನ್ಸ್ ಇರೋ ಫೋಟೋನ ಹಾಕ್ತಾ ಇದ್ದೀನಿ, ನೀವು ನೋಡ್ಕೊಬಹುದು. A few moments later. ನೋಡ್ತಾ ಇರ್ಬೋದು ವಿಡಿಯೋನ ಶೂಟ್ ಮಾಡ್ಬೇಕಾದ್ರೆ ಹೇತ್ಕೊಂಡ್ಬಿಟ್ಟು ಮೈ ತುಂಬಾ ಮಾಡ್ಕೊಂಡ್ಬಿಟ್ಟಿದೆ. ಇದನ್ನ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ ಇದರದ್ದು ಬಾಲಗಳಿಂದ ಕಂಡುಹಿಡಿಬಹುದು. ಈ ಆಮೆಗಳ ಬಾಲದಲ್ಲಿ ಗಂಡಾಮೆದ ಬಾಲ ಉದ್ದ ಇರುತ್ತೆ, ಹಾಗೆ ಹೆಣ್ಣಾಮೆದು ಸ್ವಲ್ಪ ಚಿಕ್ಕ ಇರುತ್ತೆ. ನೀವು ಇದನ್ನ ಸಣ್ಣಾಮೆ ಮತ್ತೆ ದೊಡ್ಡಾಮೆ ಎರಡರಲ್ಲೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಮೆಥಡ್ ಯಾವ್ದಂದ್ರೆ ಇದ್ರದ್ದು ಬಾಡಿ ಶೇಪ್ ಇಂದ ಐಡೆಂಟಿಫೈ ಮಾಡಬಹುದು. ನೀವು ಇದ್ರ ಚೆಲ್ಲನ್ನ ಸರಿಯಾಗಿ ನೋಡಿದ್ರೆ ಹೆಣ್ಣಾಮೆ ಇರುತ್ತಲ್ಲ ಅದು ಸ್ವಲ್ಪ ರೌಂಡ್ ಆಗೇ ಇರುತ್ತೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ ಹೆಣ್ಣಾಮೆದು ಈ ಬಾಡಿ ಏನಿರುತ್ತಲ್ಲ ಇದು ಸ್ವಲ್ಪ ರೌಂಡ್ ಆಗಿರುತ್ತೆ. ಹಾಗೆ ಗಂಡಲ್ ನೀವು ಈಗ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಲೈಟ್ ಆಗಿ ಫ್ಲಾಟ್ ಆಗಿದೆ. ಫಿಮೇಲ್ ತುಂಬಾ ರೌಂಡ್ ಆಗಿರುತ್ತೆ, ಆದ್ರೆ ನೀವು ಗಂಡಲ್ ನೋಡ್ತಾ ಇರ್ಬೋದು ಲೈಟ್ ಆಗಿ ಸ್ವಲ್ಪ ಫ್ಲಾಟ್ ಆಗಿದೆ. ನೀವಿವಾಗ ಎರಡರದ್ದು ಡಿಫ್ರೆನ್ಸ್ ನ ನೋಡ್ತಾ ಇರ್ಬೋದು. ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಇರೋದು ಹೆಣ್ಣಾಮೆ, ಹಾಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರೋದು ಗಂಡಾಮೆ. ಇದ್ರ ಚೆಲ್ಲನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಣ್ಣಾಮೆ ಸ್ವಲ್ಪ ರೌಂಡ್ ಆಗಿರುತ್ತೆ. ಇದಿಷ್ಟು ಮೆಥಡ್ ಗಳ ಮೂಲಕ ನಾವು ಇದರಲ್ಲಿ ಗಂಡು ಮತ್ತೆ ಹೆಣ್ಣನ್ನ ಐಡೆಂಟಿಫೈ ಮಾಡಬಹುದು. ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಬ್ರೀಡರ್ ಅಥವಾ ಪೆಟ್ ಶಾಪ್ ಅವ್ರ ಹತ್ರ ಕೇಳಿ ಮೇಲ್ ಯಾವ್ದು ಫಿಮೇಲ್ ಯಾವ್ದು ಅಂತ ಹೇಳಿ. ಅವ್ರು ಹೇಳಿದ ನಂತರ ನೀವು ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಪರ್ಚೇಸ್ ಆದ್ರೆ ಮಾಡಬಹುದು. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮೆಥಡ್ ನ ನಾನು ಹೇಳಿದೀನಿ. ಇದು ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ಮೆಥಡ್ ಗೊತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದರಿಂದ ಹೊಸದಾಗಿ ಪರ್ಚೇಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.